ಈಗಿತ್ತು ಬೀಜ, ಇದ್ರಲ್ಲಿ ಹಾಕ್ದೆ ಬೀಜ, ಆಮೇಲೆ ಆಯ್ತು ಅಣಬೆ. ನೋಡ್ರಿ ಅಣಬೆ, ನಾಟಿ ಅಣಬೆ, ಫುಲ್ ಆರ್ಗಾನಿಕ್, ಯಾವ ಔಷಧಿ ಗೀಷ್ಧಿ ಏನೂ ಹೊಡಿಯಲ್ಲ. ಓ ಇದೇನಣ್ಣ ಇದು, ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಈ ದಿನ ದೊಡ್ಡಬಳ್ಳಾಪುರ ರಂಗಪ್ಪ ಸರ್ಕಲ್ ಹತ್ರ ಇದ್ದೀರಿ. ವಿಚಾರ ಏನಪ್ಪಾ ಅಂದ್ರೆ, ನೀವೇನ್ ನೋಡ್ತಾ ಇದ್ರ ಈ ಬ್ಯಾಕ್ ಗ್ರೌಂಡ್ ನಲ್ಲಿ ಇದೆಲ್ಲ ಫುಲ್ ಮಶ್ರೂಮ್. ಬಟ್ ಇದು ಫಾರಂ ಮಶ್ರೂಮ್ ಅಲ್ಲ, ಫುಲ್ ನಾಟಿ ಆರ್ಗ್ಯಾನಿಕ್ ಮಶ್ರೂಮ್. ನಮ್ಮ ಸ್ನೇಹಿತರು ಬೆಳೆದವ್ರೆ, ನಿಮ್ಗೂ ತೋರ್ಸೋಣ ಅಂತ ಬಂದಿದ್ದೀನಿ. ಅಣ್ಣ ನಿಮ್ಮ ಹೆಸರು? ಅರುಣ್ ಅಂತ. ಅರುಣ್ ಅಂತ. ನೀವು ಇಲ್ಲೇ ಇಲ್ಲಿ ನಮ್ದು ಇದೇ ಸ್ಥಳ, ನಾವು ಇಲ್ಲೇ ರಂಗಪ್ಪ ಸರ್ಕಲ್ ಇದೇ ಏರಿಯಾದಲ್ಲೇ ಹುಟ್ಟು ಬೆಳೆದಿದ್ದು. ಅಣ್ಣ ಇವಾಗ ನಿಮ್ಮ ಎಜುಕೇಶನ್ ಏನಾಗೈತೆ? ನಾನು MBA ಇನ್ ಫಿನಾನ್ಸ್ ಮಾಡಿದ್ದೀನಿ. ಇವಾಗ ಕಂಟಿನ್ಯೂ ಮಾಡ್ತಿದ್ದೀರಾ ಜಾಬ್ನ? ಜಾಬ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಹೆಂಗ್ ಬಂತು ಆ ಜಾಬ್ ಅಲ್ಲಿ ನೀವು ಹೋಗ್ಕೊಂಡು, ಅಂದ್ರೆ ಜಾಬ್ ಹೋಗ್ಕೊಂಡು ಈ ತರ ಐಡಿಯಾ ಹೆಂಗ್ ಬಂತು ನಿಮ್ಗೆ? ಈಗ ನಾವು ನಾನ್ ವೆಜ್ ತಿನ್ನೋರು, ಆಮೇಲೆ ಮಶ್ರೂಮ್ನ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ನಾನು ಬಟನ್ ಮಶ್ರೂಮ್ನ ಯೂಸ್ ಮಾಡ್ತಿದ್ವಿ ಮನೇಲಿ. ಬಟ್ ನನಗೆ ಅದು ಅಷ್ಟು ಟೇಸ್ಟ್ ಹಿಡಿಸ್ತಾ ಇರಲಿಲ್ಲ, ಅದು ಸಾಂಬಾರ್ಗೆ ಟೇಸ್ಟ್ ಬರ್ತಾ ಇರಲಿಲ್ಲ. ಆಮೇಲೆ ನನ್ಗೆ ಆ ರೀತಿ ನನ್ಗಿಷ್ಟ ಆಗದೆ ಇರೋದ್ರಿಂದ ನಾವೇನ್ ಮಾಡ್ತಿದ್ವಿ, ಹೊಲಗಳಲ್ಲಿ ನಮ್ದು ಹೊಲಗಳೆಲ್ಲ ಇತ್ತು. ಸೊ ನಮ್ದು ಹೊಲಗಳೆಲ್ಲ ಇದ್ದಿದ್ರಿಂದ ನಾವು ಅಲ್ಲಿ ನಮ್ಗೆ ಸಿಕ್ತಿತ್ತು, ಅಣಬೆಗಳೆಲ್ಲ ಸಿಕ್ತಿತ್ತು, ನಾವು ಅದನ್ನೆಲ್ಲ ಟೇಸ್ಟ್ ನೋಡಿದ್ವಿ. ಅದಾದ್ಮೇಲೆ ಅದು ಕಂಪ್ಲೀಟ್ ಆಗಿ ಕಣ್ಮರೆ ಆಗೋಯ್ತು. ಆ ಅಣಬೆ ನ್ಯಾಚುರಲ್ ಆಗಿ ಬರೋ ಅಣಬೆ ಕಣ್ಮರೆ ಆಗೋಯ್ತು. ಆಮೇಲೆ ಇದೇ ತರ, ಬಟ್ ಇದು ತುಂಬಾ ಟೇಸ್ಟ್ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಅಂದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಅಂದ್ರೆ ನಾಟಿ ಯಾರು ಬೆಳೀತಾ ಇಲ್ಲ ಇವಾಗ ಸದ್ಯಕ್ಕೆ. ಅಂದ್ರೆ ಯಾರೋ ಒಂದ್ ಸ್ವಲ್ಪ ಜನ, ಇವಾಗ 100ಕ್ಕೆ ಒಂದ್ 5 ಜನ ಬೆಳೆದ್ರೆ ಹೆಚ್ಚು. ಬಟ್ ನಾಟಿ ಐಡಿಯಾ ಹೆಂಗ್ ಬಂತು ನಿಮ್ಗೆ, ನಾಟಿನೇ ಮಾಡ್ಬೇಕು ಅನ್ನೋದು? ಸೊ ನಮ್ಗೆ ಫಸ್ಟ್ ಆಫ್ ಆಲ್ ಈಗಿನ ಒಂದು ಸ್ಥಿತಿಲಿ ಎಲ್ಲ ಹೈಬ್ರಿಡ್ ತರಕಾರಿಗಳು, ಏನು ಮೆಡಿಸಿನ್, ಇದಕ್ಕೆ ನಾವು ಹಾಕೋದು ಬಂದು ಬರೀ ನೀರು. ಒಂದು ಪ್ರೋಸೆಸ್ ಅಲ್ಲಿ ಬಿಸಿನೀರ್ ಹಾಕ್ತಿವಿ ಸ್ಟರ್ಲೈಸ್ ಮಾಡೋದಕ್ಕೆ, ಇನ್ನೊಂದು ಪ್ರೋಸೆಸ್ ಅಲ್ಲಿ ನೀರ್ ಹಾಕ್ತಿವಿ ಹೀಲ್ಡ್ ಬರೋದಕ್ಕೆ. ಸೊ ಅಷ್ಟೇ. ಇದರಲ್ಲಿ ಈ ಕೆಲವರು ಈ ಫಾರಮ್ದು ಅಂದ್ರೆ ಬಟನ್ ಬರ್ತೈತಲ್ಲ, ಅದಕ್ಕೆ ಹುಲ್ಲು ಏನೇನೋ ಹಾಕ್ತಾರೆ ಅದಕ್ಕೆ. ಆಕ್ಚುಲಿ ಇದನ್ನು ಹುಲ್ಲಲ್ಲಿ ಬೆಳಿತಾರೆ. ಇದನ್ನ ಇಡೀ ಕರ್ನಾಟಕದಲ್ಲಿ ಮೇನ್ ಯೂಸ್ ಮಾಡ್ತಾ ಇರೋದು, ಇದನ್ನ ಬೆಳೆಯೋದಕ್ಕೆ ಸಬ್ಸ್ಟ್ರೇಟ್ ಆಗಿ ಹುಲ್ಲು ಮತ್ತೆ ಜೋಳದ ದಿಂಡು, ಇವೆರಡನ್ನ ಸಬ್ಸ್ಟ್ರೇಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ಬಟ್ ಏನಾಗುತ್ತೆ ಅಂದ್ರೆ, ಹುಲ್ಲು ಮತ್ತೆ ಜೋಳದ ದಿಂಡಲ್ಲಿ ನಮ್ಗೆ ಅದಕ್ಕೆ ರೋಗ ಬೇಗ ಬರುತ್ತೆ. ನಾವು ಕರೆಕ್ಟ್ ಆಗಿ ಅದನ್ನ ಸ್ಟರ್ಲೈಸ್ ಮಾಡದೇ ಇದ್ರೆ ಅದಕ್ಕೆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ರೋಗ ಏನಾಗುತ್ತೆ, ಒಂದು ಬ್ಯಾಗ್ ಬಂದ್ರೆ ಕಂಪ್ಲೀಟ್ ಬ್ಯಾಗ್ಗೆ ಎಲ್ಲಾ ಬ್ಯಾಗೂ ಹರಡುತ್ತೆ. ಒಂದಕ್ಕೆ ಬಂದ್ರೆ ಅದು ಏನ್ ಕಲರ್ ಈ ತರ ಬ್ಲಾಕ್ ಬರುತ್ತಾ, ಇಲ್ಲ ಅಂದ್ರೆ ಅದರಲ್ಲೂ ಗ್ರೀನ್ ಮೋಲ್ಡ್ ಅಂತ ಬರುತ್ತೆ, ಬ್ಲಾಕ್ ಮೋಲ್ಡ್ ಅಂತ ಬರುತ್ತೆ, 2 ತರ ಬರುತ್ತೆ. ಸೊ ಅದು ಒಂದು ಬ್ಯಾಗ್ ಬಂದ್ರೆ ನೆಕ್ಸ್ಟ್ ಅದು ಜೊತೆನೆ ಇನ್ನ ಬೇರೆ ಬ್ಯಾಗ್ಗಳಿಗೆ ಹರಡು ಯಾವ್ದ್ರಲ್ಲೂ ಹೀಲ್ಡ್ ಬರಲ್ಲ. ಸೊ ಹಾಗಾಗಿ ನಾವು ನಮ್ಮ ಸ್ನೇಹಿತರೊಬ್ರು ರೋಷನ್ ಅಂತ, ಸೊ ಅವರು ಮತ್ತೆ ಅವರ ಪಾರ್ಟ್ನರ್ ಒಬ್ರು ಒಂದು ಕಡೆ ಫಾರ್ಮ್ ಮಾಡಿ ಅವರು ಟ್ರಯಲ್ ನೋಡ್ತಿದ್ರು. ಸೊ ಇದು ಬಂದು ನಾವು ಹುಲ್ಲು ಮತ್ತೆ ಜೋಳದ ದಿಂಡು ಎರಡೂ ಯೂಸ್ ಮಾಡಿಲ್ಲ, ಇದು ಮರದೊಟ್ಟು ಮೇಲೆ ನಾವು ಬೆಳೆಸ್ತಿದ್ದೀವಿ. ಸೊ ಅದು ಒಂದು ಸಬ್ಸ್ಟ್ರೇಟ್, ಮರದೊಟ್ಟುನು ಒಂದು ಸಬ್ಸ್ಟ್ರೇಟ್. ಆ ಮರದೊಟ್ಟು ಯೂಸ್ ಮಾಡಿಕೊಂಡು ನಾವು ಅದ್ರ ಮೇಲೆ ಬೆಳೆಸ್ತಾ ಇದೀವಿ. ಇವಾಗ ಇದೊಂದು ಬ್ಯಾಗ್ ಅಂತ ಕರಿತೀರಾ? ಹೌದು. ಇದೊಂದು ಬ್ಯಾಗ್ಗೆ ಎಷ್ಟು kg ಹಾಕ್ಬೇಕು ಮರದೊಟ್ಟು? ಇದು ಒಂದು ಬ್ಯಾಗ್, ಈ ಒಂದು ಕವರ್ ಇದೆಯಲ್ಲ, ಫಸ್ಟ್ ಈ ಕವರ್ನ ನಾವು ಸೆಲೆಕ್ಟ್ ಮಾಡಬೇಕು. ಇದು 50 ಮೈಕ್ರಾನ್ ಕವರ್. ಇದು 50 ಮೈಕ್ರಾನ್ ಕವರ್ ಇದು. ಸೊ ಈ ಕವರ್ಗೆನೆ, ಯಾಕೆಂದ್ರೆ ನಾವು ಇದಕ್ಕೆ ಬಿಸಿನೀರ್ ಹಾಕ್ತಿವಿ, ಇದಕ್ಕೆ ಬಿಸಿನೀರ್ ಹಾಕ್ತಿವಿ. ಸೊ ತುಂಬಾ 100 ಡಿಗ್ರಿ ಸೆಲ್ಸಿಯಸ್ ಕಾದಿರೋ ಅಂತ ಇದ್ರಲ್ಲಿ ನಾವು ಬಿಸಿನೀರ್ ಹಾಕ್ತಿವಿ. ಸೊ ಅದು ಏನಕ್ಕೆ ಹಾಕ್ತಿವಿ ಅಂದ್ರೆ ಸ್ಟರ್ಲೈಸ್ ಮಾಡೋದಕ್ಕೆ. ಅಂದ್ರೆ ಏನು, ಫಸ್ಟ್ ಇದನ್ನೆಲ್ಲ ಬಿಸಿನೀರಲ್ಲಿ ಹಾಕ್ಬಿಡ್ತೀರಿ? ಇಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ, ಇದೊಂದು ಕವರ್, ಖಾಲಿ ಕವರ್ ತಗೊಳ್ತೀವಿ. ಒಂದು ಖಾಲಿ ಕವರ್ಗೆ 1 kg ಇದು ಪೆಲೆಟ್ ಅಂತ ಕರೀತಾರೆ, ವುಡ್ ಪೆಲೆಟ್ ಅಂತ ಕರೀತಾರೆ. ಇದನ್ನ 1 kg ತೂಕ ಮಾಡ್ಕೊಂಡು ಒಂದು ಕವರ್ಗೆ ಹಾಕ್ತಿವಿ. ಒಂದು ಕವರ್ಗೆ ಹಾಕಿದ್ಮೇಲೆ ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಬೇಕು ಅನ್ನೋದಿರುತ್ತೆ.
ಸೊ ಅದನ್ನ ನಾವು ಬಿಸಿನೀರು ತುಂಬಾ ಕುದಿಸಿರೋ ನೀರು ತುಂಬಾ ನೀರ್ನ ನಾವು ಇದಕ್ಕೆ ಹಾಕ್ತಿವಿ ಇದಕ್ಕೆ ಹಾಕ್ತಿವಿ. ಸೊ ಅದನ್ನ ನಾವು ಹಾಕಿ ಒಂದು 8 hours ಡ್ರೈ ಆಗಕ್ಕೆ ಇಟ್ಬಿಡ್ತೀವಿ ಡ್ರೈ ಆಗಕ್ಕೆ. ಸೊ ಈ ಒಂದು 8 hours ಟೈಮಲ್ಲಿ ಆ ಪೆಲೆಟ್ಸ್ ಏನಿರುತ್ತಲ್ಲ ಆ ಪೆಲೆಟ್ಸ್ ಕಡ್ಡಿ ತರ ಇರುತ್ತೆ. ಸೊ ಅದು ನೀರೆಲ್ಲ ಹೀರ್ಕೊಂಡು ಅದು ಪುಡಿ ಆಗ್ತಾ ಬರುತ್ತೆ. ಪುಡಿಯಾಗಿ ಮತ್ತೆ ಸ್ವಲ್ಪ ತೇವಾಂಶ ಇರೋ ಒಂದು 25% ತೇವಾಂಶ ಇರೋ ರೀತಿ ಅದನ್ನ ಬಿಡಬೇಕು 8 hours ಬಿಟ್ಟು. 8 hours ಬಿಟ್ಟಿದಾದ್ಮೇಲೆ ನಾವು ಆ ಕವರ್ನ ಕಂಪ್ಲೀಟ್ ಲೂಸ್ ಮಾಡ್ಕೊಳ್ತೀವಿ ನಾವು ಬೀಜ ಹಾಕಕ್ಕೆ. ಇದನ್ನ ನೀರ್ದೆಲ್ಲ ಹಾಕಿ 8 hours ಒಂದು ಪ್ರೋಸೆಸ್ ಆದ್ಮೇಲೆ 8 hours ಆದ್ಮೇಲೆ ಸುತ್ತ ಬೀಜ ಹಾಕ್ತಿವಿ. ಈ ಕವರ್ ಸುತ್ತ ಬೀಜ ಹಾಕ್ತಿವಿ, ನೀವು ನೋಡ್ಬೋದು. ಈ ಕವರ್ ಸುತ್ತ ಬೀಜ ಹಾಕ್ತಿವಿ. ಬೀಜ ಹಾಕಿ ಇದನ್ನ ರಬ್ಬರ್ ಬ್ಯಾಂಡ್ ಮಾಡಿ ವೆಂಟಿಲೇಷನ್ಗೆ ನಾವು ರ್ಯಾಂಡಮ್ ಹೋಲ್ಸ್ ಮಾಡಿ ವೆಂಟಿಲೇಷನ್ಗೋಸ್ಕರ ಇದನ್ನ ನಾವೇನ್ ಮಾಡ್ತೀವಿ 15 days ಡಾರ್ಕ್ ರೂಮ್ ಪ್ರೊಸೀಜರ್ ಅಂತ ಇದೆ. ಇದರಲ್ಲಿ ಏನು ಇರಲ್ಲ 15 ದಿವಸ ಕತ್ತಲು ಕೋಣೆಯಲ್ಲಿ ಇಡ್ತೀವಿ. ಸೊ ಕತ್ತಲು ಕೋಣೆಯಲ್ಲಿ ಏನಕ್ಕೆ ಇಡ್ತೀವಿ ಅಂದ್ರೆ ಈ ಮೈಸೀಲಿಯಂ ರನ್ ಆಗತ್ತೆ. ಮೈಸೀಲಿಯಂ ಅದೇ ಬೀಜ. ಸೊ ಆ ಬೀಜದ ಮೇಲೆ ಮೈಸೀಲಿಯಂ ಇರುತ್ತೆ. ಆ ಬೀಜ ತರ ಇರೋದು 15 ದಿವಸ ಆದ್ಮೇಲೆ ಈ ತರ ವೈಟ್ ಆಗತ್ತೆ. ಪೂರಾ ಬ್ಯಾಗು ವೈಟ್ ಆಗ್ಬೇಕು. ಇದು ವೈಟ್ ಆಗಿದೆಯಲ್ಲ ಈ ತರ ನೀವು ನೋಡ್ಬೋದು, ಎಲ್ಲ ವೈಟ್ ಆಗಿದೆ ಪೂರಾ ಈ ತರ ವೈಟ್ ಆಗತ್ತೆ. ಸೊ 15 ದಿವಸ ಆದ್ಮೇಲೆ ನಾವೇನ್ ಮಾಡ್ತೀವಿ ಇದನ್ನ ತೆಗೆದು ಫ್ರೂಟಿಂಗ್ ಏರಿಯಾ ಅಂತ ಹಾಕ್ತಿವಿ. ಫ್ರೂಟಿಂಗ್ ಏರಿಯಾ ಅದಕ್ಕೆ ಈ ತರ ಮಂದ ಬೆಳಕಿರ್ಬೇಕು. ಟೆಂಪರೇಚರ್ ಬಂದು 22 ಡಿಗ್ರಿಯಿಂದ 28 ಡಿಗ್ರಿ ಇರಬೇಕು. ಇದು ಫ್ರೂಟಿಂಗ್ ಏರಿಯಾ. ಇದೆಲ್ಲ ಇದೇ ತರ ಸರ್. ಇವಾಗ ಈ ಫ್ರೂಟಿಂಗ್ ಏರಿಯಾ ಅಂತ ಹೇಳ್ತಾ ಇದ್ರೆ ಇಲ್ಲಿ ಪ್ರೊಸೆಸಿಂಗ್ ಏನಾಗ್ಬೇಕು ಇಲ್ಲಿ ಸರ್? ನಾವು ಡಾರ್ಕ್ ರೂಮ್ ಅಲ್ಲಿ 15 ದಿವಸ ಡಾರ್ಕ್ ರೂಮ್ ಅಲ್ಲಿ ಇಟ್ಟು ಡಾರ್ಕ್ ರೂಮ್ ಪ್ರೊಸೀಜರ್ ಆದ್ಮೇಲೆ ನಾವು ಆ ಬ್ಯಾಗ್ಸ್ ನೆಲ್ಲ ಕಂಪ್ಲೀಟ್ ಫ್ರೂಟಿಂಗ್ ಏರಿಯಾಗೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿ ಫ್ರೂಟಿಂಗ್ ಏರಿಯಾದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ನೀರ್ ಕೊಡ್ತಾ ಬರ್ತೀವಿ, ನೀರ್ ಸ್ಪ್ರೇ ಮಾಡ್ತಾ ಬರ್ತೀವಿ. 24 hours ಸ್ಪ್ರೇ ಮಾಡ್ತಾ ಇಲ್ಲ, ನಾವು ದಿನದಲ್ಲಿ ಒಂದು 3 ಟೈಮ್. ಸೊ ಟೆಂಪರೇಚರ್ ಯಾವ ರೀತಿ ಇದೆ, ಇದಕ್ಕೆ ಹ್ಯೂಮಿಡಿಟಿ ಬಂದು 70 to 80% ಹ್ಯೂಮಿಡಿಟಿ ಇರಬೇಕು. ಸೊ ನಾವು ಅದನ್ನ 70 to 90% ಹ್ಯೂಮಿಡಿಟಿ ಇರಬೇಕು. ಸೊ ನಾವು ಅದನ್ನ ಮೇಂಟೈನ್ ಮಾಡಬೇಕು. ಈ ಒಂದು ಫ್ರೂಟಿಂಗ್ ಏರಿಯಾದಲ್ಲಿ ಟೆಂಪರೇಚರ್ ಬಂದು 22 ರಿಂದ 28 ಡಿಗ್ರಿ ಒಳಗಡೆ ಆಯಿಸ್ಟರ್ಗೆ ಪ್ರಿಫರ್ಡ್ ಟೆಂಪರೇಚರ್ ಅದು. ಸರ್ ಇದೆಲ್ಲ ಆದ್ಮೇಲೆ ಎಷ್ಟು ದಿನಕ್ಕೆ ಇವಾಗ ಇದಾಗಿದೆ? ಹೌದು, ಎಷ್ಟು ದಿನಕ್ಕೆ ಬಂತು ಸರ್ ಇದು? ಸರ್ ಈಗ ಏನಾಗುತ್ತೆ, ನಾವು 15 ದಿವಸಕ್ಕೆ ನಾವು ಫ್ರೂಟಿಂಗ್ ಏರಿಯಾಗ ಹಾಕದ್ಮೇಲೆ ನಾವು ಆಗ ಈ ತರ ಕವರ್ ಓಪನ್ ಮಾಡ್ತೀವಿ. ಈ ಕವರ್ ಓಪನ್ ಮಾಡ್ತೀವಿ. ಸೊ ನಾವು ಎಲ್ಲಿ ಕವರ್ ಓಪನ್ ಮಾಡ್ತೀವಿ ಅಲ್ಲಿ ಪೀನಟ್ಸ್ ಅಂದ್ರೆ ಮೊಳಕೆ ಹೊಡಿತಾ ಬರುತ್ತೆ. ಇದು ನೋಡ್ರಿ, ಇದು ಮೊಳಕೆನಾ? ಇದು ಮೊಳಕೆ. ಇದಕ್ಕಿನ್ನ ಇನ್ನೂ ಸಣ್ಣ ಬರುತ್ತೆ. ಫಸ್ಟ್ ನೋಡ್ರಿ ಇಲ್ಲ ಇದು ಈ ತರ ಬರುತ್ತೆ. ಈ ತರ ಬಂದು ನಾವು ನೀರ್ ಕೊಡ್ತಾ ಇದ್ದಾಗೆ ಈ ತರ ಬೆಳಿತಾ ಹೋಗುತ್ತೆ. ಇದು ನಾವು ನೀರ್ ಕೊಡ್ತಾ ಈ ತರ ಆಗತ್ತೆ. ಸೊ ಈ ತರ ಆದ್ಮೇಲೆ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆಯಲ್ಲ. ಸೊ ಇದು ಇನ್ನೊಂದ್ ಚೂರು ಬೆಳಿತಾ ಇದ್ದಂಗೆನೆ ನಾವು ಹಾರ್ವೆಸ್ಟ್ ಮಾಡ್ಬೋದು. ಇದನ್ನ ಕಟ್ ಮಾಡ್ತೀವಿ. ಇದನ್ನ ಹೇಗಿಲ್ಲ, ನಾವು ಕಟ್ ಮಾಡೋದು ಅಂದ್ರೆ ಜಸ್ಟ್ ಹೀಗೆ ಇಟ್ಕೊಂಡು ಹಿಂಗ್ ಟ್ವಿಸ್ಟ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಸರ್ ಇದು ಎಷ್ಟು ದಿನ ಅಂದ್ರೆ ಇದು ಒನ್ ಟೈಮ್ ಆದ್ಮೇಲೆ ಇದು ಮುಗ್ದೋಯ್ತು, ಇದು ಯೂಸ್ ಇಲ್ಲ ಹಾಗೇನಿಲ್ಲ. ಸೊ ಇದರಲ್ಲಿ ನಮ್ಗೆ ನಾರ್ಮಲ್ ಆಗಿ ಹುಲ್ಲು ಮತ್ತೆ ಕಾನ್ಕಾಬ್ ಏನು ಯೂಸ್ ಮಾಡ್ತೀವಿ ಜೋಳದ ದಿಂಡಲ್ಲಿ, ನಮ್ಗೆ ಒಂದು 3-4 ಈಲ್ಡ್ಸ್ ಬರುತ್ತೆ ಅದರಲ್ಲಿ. ಸೊ ವುಡ್ ಪೆಲೆಟ್ ಅಲ್ಲಿ ನಮ್ಗೆ 5 ರಿಂದ 6 ಈಲ್ಡ್ ಬರುತ್ತೆ. ಆದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ಹೀಲ್ಡ್ ಟು ಹೀಲ್ಡ್ ಒಂದು ಬೆಳೆಗೂ ಮತ್ತೊಂದು ಬೆಳೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಇವಾಗ ಇದು ಇಷ್ಟು ಬಂದಿದೆ, 4-5 ಈಡ್ಗೆಲ್ಲ ಇನ್ನೂ ಕಡಿಮೆ ಬರುತ್ತೆ. ಸೊ ನಾವು ಕಂಟಿನ್ಯೂಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ನಮ್ಗೆ ಅದು ಅಫೆಕ್ಟ್ ಆಗುತ್ತೆ. ತುಂಬಾ ದೊಡ್ಡ ಜಾಗ ಇದ್ರೆ ನಾವು ಮೇಂಟೈನ್ ಮಾಡಬಹುದು. ಸೊ ಕಡಿಮೆ ಜಾಗದಲ್ಲಿ ನಾವು ಒಂದು 3 ಈಲ್ಡ್ ತೆಗೆದ್ಬಿಡ್ಬೇಕು. ಪ್ರಿಫರ್ಡ್ ಆಲ್ಮೋಸ್ಟ್ ಎಲ್ಲರೂ 3 ಈಲ್ಡ್ ತೆಗೆದ್ಬಿಡ್ತಾರೆ. 3 ಈಲ್ಡ್ ತೆಗೆದು ಈ ಬ್ಯಾಗ್ ನ ರೀಪ್ಲೇಸ್ ಮಾಡ್ತೀವಿ. ಈ ಜಾಗದಿಂದ ಹೊಸ ಬ್ಯಾಗ್ ಇಲ್ಲಿಗೆ ಬರುತ್ತೆ. ಈ ಬ್ಯಾಗ್ ನ ನಾವು ಕಾಂಪೋಸ್ಟ್ ಗೆ ಹಾಕೊಳ್ತೀವಿ. ಫಸ್ಟ್ ಅಂದ್ರೆ ನಾವು ರೆಗ್ಯುಲರ್ ಸ್ಟಾರ್ಟ್ ಮಾಡಿರ್ತೀವಲ್ಲ, ಸೈಕಲ್ ಸ್ಟಾರ್ಟ್ ಮಾಡಿರ್ತೀವಲ್ಲ, ಪ್ರತಿದಿನನೂ 25 ಬ್ಯಾಗು 50 ಬ್ಯಾಗು ಈ ತರ ಮಾಡ್ಕೊಂಡ್ ಬರ್ಬೋದು. ಸೊ ಅದು ಒಂದು ಸರ್ಕಲ್ ಬಂದ್ಬಿಡತ್ತೆ.
ಒಂದು 30 ಬ್ಯಾಗ್ ಆಚೆ ಹೋದ್ರೆ 30 ಬ್ಯಾಗ್ ಒಳಗಡೆ ಬರುತ್ತೆ. ಓಕೆ ಸರ್, ಇಷ್ಟೆಲ್ಲ ಆಯ್ತು. ಇವಾಗ ಇದು ಕಟ್ ಮಾಡಿದ್ರಿ ಎಲ್ಲ ಪೂರ್ತಿ, ಇಷ್ಟರಲ್ಲಿ ಎಷ್ಟು ಕೆಜಿ ಸಿಗ್ಬೋದು ಸರ್ ನಿಮ್ಗೆ? ಸರ್ ಈಗ ನಾವು ಒಂದು ಬ್ಯಾಗ್ ಅಲ್ಲಿ ಒಂದು ಹೀಲ್ಡ್ ಈ ಒಂದು ವುಡ್ ಪೆಲೆಟ್ ಅಲ್ಲಿ 400 ದಿನ ಬರುತ್ತೆ ಸಾರಿ, ಎಷ್ಟು ದಿನ ಬರುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ ಇದು? ಇದು 15 ದಿವಸ ನಾವು ಆದ್ಮೇಲೆ ನಾವು ಫ್ರೂಟಿಂಗ್ ಏರಿಯಾಗ ಹಾಕ್ತಿವಿ. 19ನೇ ದಿವಸಕ್ಕೆ ನಮ್ಗೆ ಮೊಳಕೆ ಹೊಡಿಯಕ್ ಸ್ಟಾರ್ಟ್ ಆಗುತ್ತೆ 19ನೇ ದಿವಸಕ್ಕೆ. ಸೊ ಅಲ್ಲಿಂದ ಇನ್ನೂ ಒಂದು 6 ದಿವಸಕ್ಕೆ ನಮ್ಗೆ ಹಾರ್ವೆಸ್ಟ್ ಮಾಡೋ ಅಷ್ಟು ಬೆಳೆಯುತ್ತೆ. ಟೋಟಲ್ 25 ದಿವಸಕ್ಕೆ ಬೆಳೆ ಬರುತ್ತೆ. ನಿಮ್ಗೆ ಇಷ್ಟರಲ್ಲಿ ಇವಾಗ ನೀವು ಆಲ್ರೆಡಿ ನೀವು ಮಾಡ್ತಿದ್ದೀರಾ, ನಿಮ್ಗೆ ಐಡಿಯಾ ಇರ್ತೈತೆ ಎಷ್ಟು ಕೆಜಿ ಬರ್ತೈತೆ ಇವಾಗ ನೀವು ಮಾಡಿರೋದ್ರ? ಸರ್ ಒಂದು ಬ್ಯಾಗ್ ಅಲ್ಲಿ ಒಂದು ಟೈಮ್ ಫಸ್ಟ್ ಈಲ್ಡ್ 400ರಿಂದ 500 ಗ್ರಾಮ್ ಬರುತ್ತೆ ಒಂದು ಬ್ಯಾಗ್ ಅಲ್ಲಿ. ಬಟ್ ಅದು ಇಷ್ಟೇ ಅಂತ ಇಲ್ಲ, 400 ಬರ್ಬೋದು, 450 ಬರ್ಬೋದು, 400 ಗ್ರಾಮ್ ಬರುತ್ತೆ. 400 ಗ್ರಾಮ್ ಬರುತ್ತೆ. ಟೋಟಲ್ ಎಷ್ಟು ಈ ತರ ಬ್ಯಾಗ್ಸ್ ಇದೆ ಸರ್? ನಾನು ಈಗ ಇದು ಎಕ್ಸ್ಪರಿಮೆಂಟ್ ಪರ್ಪಸ್ ಹಾಕಿರೋದು. ನಾನು ಅದೇ ಎಲ್ಲ ಹೇಳೋ ಹಾಗೆ ಫಸ್ಟ್ ಒಂದು ಸ್ಟೆಪ್ ಇಂದ ಮುಂದೆ ಹೋಗ್ಬೇಕು ಅಂತ. ಸೊ ಹಾಗಾಗಿ ನಾನು ಇವಾಗ 200 ಬ್ಯಾಗ್ ಹಾಕಿದ್ದೀನಿ. ಸೊ ಇದು ನನ್ನ ಮೊದಲನೇ ಅಂತ. ಸೊ ನನಗೆ ಚೆನ್ನಾಗಿ ಬರ್ತಿದೆ ಈಲ್ಡ್. ಸರ್ ಇವಾಗ ನೀವು 200 ಬ್ಯಾಗ್ ಅಂತ ಹೇಳಿದ್ರಿ. ಹೌದು. ಕೆಲವರು ಇನ್ನ ಏನು ಕೆಲಸ ಸಿಕ್ಕಿರಲ್ಲ, ಅವರು ತುಂಬಾ ಜಾಸ್ತಿ ಓದಿರ್ತಾರೆ, ಬಟ್ ಮನೆಯಲ್ಲೇ ಇರ್ತಾರೆ, ಜಾಗ ಇರ್ತೈತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತವ್ರಿಗೆ ಹೇಳ್ಬೇಕು? ನೀವು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು? ಸರ್ ನಾವು ಇದನ್ನ ಬರೀ 1,000ದಿಂದನೂ ಸ್ಟಾರ್ಟ್ ಮಾಡ್ಬೋದು. 1000ದಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಕಡಿಮೆ ಬ್ಯಾಗ್ಗಳಿಗೆ ಹಾಕೊಳ್ತೀವಿ. ಸೊ ನಾವು ನೋಡ್ಬೇಕು. ಇವಾಗ 1000 ಇದ್ರೆ ಎಷ್ಟು ಬ್ಯಾಗ್ ಬರುತ್ತೆ? 1000 ಇದ್ರೆ ನಮ್ಗೆ ಒಂದು 25 ಬ್ಯಾಗ್ ಅಂತೂ ಹಾಕ್ಬೋದು. 1000 ರೂಪಾಯಿಂದ 25 ಬ್ಯಾಗ್ ಹಾಕ್ಬೋದು. 25 ಬ್ಯಾಗ್ ಹಾಕ್ಬೋದು. ಅಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು. ಸೊ ನಮ್ಗೆ ಒಂದು ಗ್ಯಾರಂಟಿ ಸಿಗತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಫಸ್ಟ್ ನಾವು ಟೇಸ್ಟ್ ನೋಡ್ಬೇಕು ಸರ್. ನಾನು ಟೇಸ್ಟ್ ನೋಡಿದೆ ಇದನ್ನ, ನನಗೆ ತುಂಬಾ ಒಳ್ಳೆ ಟೇಸ್ಟ್, ಚೆನ್ನಾಗಿ ಟೇಸ್ಟ್ ಹಿಡಿತು. ಎಲ್ಲ ನನ್ನ ಸಹಪಾಠಿಗಳ ಏನಂದ್ರೆ ಅವ್ರದ್ದು ಅವ್ರದೇ ಆದಂತ ಫಾರ್ಮ್ಗಳು ಮಾಡ್ಕೊಂಡಿದ್ದಾರೆ, ಅವರು ಮಾಡಿದ್ದಾರೆ. ನಮ್ದು ಒಂದು ಕಮ್ಯುನಿಟಿ ತರ ನಾವು ಮಾಡ್ತಿದ್ದೀವಿ. ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಒಂದು ಕಮ್ಯುನಿಟಿ ತರ ಮಾಡಿದೀವಿ. ಏನಕ್ಕೆ ಅಂದ್ರೆ ಸರ್, ಈಗ ನಾನು 200 ಬ್ಯಾಗ್ ಹಾಕಿದ್ದೀನಿ, ನನಗೆ ಪರ್ ಡೇ ಒಂದು 3 kg 4 kg ಬರ್ಬೋದು. ಬಟ್ ಒಂದೇ ಸರಿ ನನ್ಗೊಂದು 10 kg ಅಥವಾ 20 kg ಆರ್ಡರ್ಗಳು ಬಂದ್ಬಿಟ್ರೆ ನಾನು ಒಬ್ಬನ್ ಕೊಡಕ್ಕಾಗಲ್ಲ, ಕಸ್ಟಮರ್ನ ಕಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವೆಲ್ಲ ಒಂದು ಕೈಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನನಗೆ ಆರ್ಡರ್ ಬಂದಾಗ ಅವ್ರು ಕೊಡ್ತಾರೆ, ಅವ್ರಿಗೆ ಆರ್ಡರ್ ಬಂದಾಗ ನಾನು ಕೊಡ್ತೀನಿ. ಇದಕ್ಕೆಲ್ಲ ಒಂದು 10,000 ಮಾಡಿದೀರಾ ಖರ್ಚು? ಸರ್ ಒಂದು 15,000 ಖರ್ಚಾಗಿದೆ. 15ರಿಂದ 20,000 ಸ್ಟಾರ್ಟಿಂಗ್ ಈ ದಾರ ತರಕ್ಕೆ. ನಾನು ಫಿಕ್ಸೆಡ್ ಇನ್ವೆಸ್ಟ್ಮೆಂಟೇ ಸ್ವಲ್ಪ ಜಾಸ್ತಿ ಆಗಿದೆ ರೆಡಿ ಮಾಡ್ಕೊಳ್ಳೋದಕ್ಕೆ. ಬಟ್ ಮತ್ತೆ ನನ್ನ ಹೆಂಡತಿ ಅವ್ರಿಗೂ ಆಸೆ ಇತ್ತು ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ನಾವು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಈ ದಾರ ಎಲ್ಲ ಹಾಕೊಟ್ಟಿರೋದೆಲ್ಲ ಅವರೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ಕ್ಲೀನ್ ಆಗಿ ಅಳತೆ ಸಮವಾಗಿ ಬರ್ಬೇಕು ಅಂದ್ರೆ ಹೆಣ್ಮಕ್ಳು ಹೌದು, ದಾರ ಗಂಟೆ ಹಾಕಕ್ ಬರಲ್ಲ. ಖಂಡಿತ ಅಲ್ವಾ. ನಮ್ ತಂದೆ ತಾಯಿ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ವೈಫ್ ಸಪೋರ್ಟ್ ಮಾಡಿದ್ರು. ಈಗ ನೀವು ನೋಡ್ಬೋದು ಬೇಕಾದ್ರೆ ಈಗ ಎಲ್ಲ ಮೊಳಕೆ ಹೊಡಿಯಕ್ ಸ್ಟಾರ್ಟ್ ಆಗಿದೆ. ಒಂದ್ ರೌಂಡ್ ನಾನು ಒಂದು 30 ಬ್ಯಾಗ್ ಅಲ್ಲಿ ಸುಮಾರು ಒಂದು 15 kg ತೆಗೆದೆ. 15ರಿಂದ 16 kg ತೆಗೆದೆ 30 ಬ್ಯಾಗ್ ಅಲ್ಲಿ. ಸೊ ಅದೆಲ್ಲ ನಾನು ಹಾರ್ವೆಸ್ಟ್ ಮಾಡಿ ಸೇಲ್ ಮಾಡಿದೀನಿ. ಈಗ ಬುಕ್ ಮಾಡ್ತಾರಾ ಇಲ್ಲ ಅಂದ್ರೆ ನೀವು? ನಾವು ಫ್ರೆಂಡ್ ಸರ್ಕಲ್ ಯಾರೇ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಲಿ, ನಿಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಲಿ. ನನಗೆ ಅವ್ರಿಗೆ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಕೊಡಕ್ಕೆ ನಾವು ರೆಡಿ. ಸರ್ ನನ್ನಿಂದ ಏನಂದ್ರೆ ಈಗ ತುಂಬಾ ಜನ ಹುಲ್ಲಲ್ಲಿ ಕಾನ್ಕಾಬ್ ಅಲ್ಲಿ ಮಾಡಿ ತುಂಬಾ ಎಡವಿರೋರು ಇದಾರೆ. ಯಾಕೆಂದ್ರೆ ಅದ್ರಲ್ಲಿ ತುಂಬಾ ಕಷ್ಟ ಇದೆ ಸರ್, ತುಂಬಾ ಕೆಲಸ, ಅದು ತುಂಬಾ ಕೆಲಸ ಹಿಡಿಯುತ್ತೆ. ಬಟ್ ಹೀಲ್ಡ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅಷ್ಟೇ ಕಂಟಾಮಿನೇಷನ್ ಲೆವೆಲ್ ಜಾಸ್ತಿ ಇದೆ. ಸೊ ಹಾಗಾಗಿ ಅದು ಟ್ರೆಡಿಷನಲ್ ಮೆಥಡ್ ಆಗೋಯ್ತು. ಸೊ ಇವತ್ತು ಅಷ್ಟು ಟೈಮ್ ಕೊಟ್ಟು ಅಷ್ಟು ಎಫರ್ಟ್ ಹಾಕಿ ಬಟ್ ಲಾಸ್ ಆಗ್ಬಾರ್ದಲ್ಲ ಸರ್, ಯಾರಿಗೂ ಲಾಸ್ ಆಗಬಾರ್ದು. ಸೊ ಹಾಗಾಗಿ ಇದರಲ್ಲಿ ನಮ್ಗೆ ಕಂಟಾಮಿನೇಷನ್ ಲೆವೆಲ್ ಕಡಿಮೆ. ಈಗ ನೀವು ಗಮನಿಸಬಹುದು, ಇಲ್ಲಿ ಒಂದು ಗ್ರೀನ್ ಮೋಲ್ಡ್ ಬಂದಿದೆ. ಈ ಗ್ರೀನ್ ಮೋಲ್ಡ್ ಬಂದಿದೆಯಲ್ಲ, ಆಕ್ಚುಲಿ ಇದು ಪ್ರಾಬ್ಲಮ್. ಗ್ರೀನ್ ಮೋಲ್ಡ್ ಬಂದಿರೋದು ಪ್ರಾಬ್ಲಮ್. ಇದು ಬರಬಾರ್ದು. ಆದ್ರೆ ಇದ್ರಲ್ಲಿ ಏನಂದ್ರೆ ನಾವು ವುಡ್ ಪೆಲೆಟ್ ಅಲ್ಲಿ ಏನಂದ್ರೆ ಈ ತರ ಗ್ರೀನ್ ಮೋಲ್ಡ್ ಬಂದ್ರೆ ಇದು ಬೇರೆ ಬ್ಯಾಗ್ ಗಳಿಗೆ ಹರಡಲ್ಲ. ಇದು ಬೇರೆ ಬ್ಯಾಗ್ ಗಳಿಗೆ ಹರಡಲ್ಲ ಇದು. ಸೊ ಇದ್ರಲ್ಲಿ ಮಾತ್ರ ಇರುತ್ತೆ.
ಹುಲ್ಲಲ್ಲಿ ಆಗಲ್ಲ ಸರ್. ಹುಲ್ಲಲ್ಲಿ ಈ ತರ ಒಂದು ಗ್ರೀನ್ ಮೋಲ್ಡ್ ಅಥವಾ ಬ್ಲಾಕ್ ಮೋಲ್ಡ್ ಬಂದ್ರೆ ಇದು ಪೂರಾ ಬ್ಯಾಗ್ ಗಳಿಗೆ ಹರಡೋ ಚಾನ್ಸಸ್ ಇರುತ್ತೆ. ವೇಸ್ಟ್ ಆಗುತ್ತೆ, ತುಂಬಾ ಈಲ್ಡ್ ಎಲ್ಲ ಕಂಪ್ಲೀಟ್ ವೇಸ್ಟ್ ಆಗ್ಬಿಡುತ್ತೆ, ಲಾಸ್ ಆಗ್ಬಿಡುತ್ತೆ. ಸೊ ಇದರಲ್ಲಿ ನಮ್ಗೆ ತುಂಬಾ ಅಡ್ವಾಂಟೇಜ್ ಇದೊಂದೇ. ಸೊ ನಮ್ಗೆ ಯಾವುದೇ ತರದ್ದು ಬೇರೆದಕ್ಕೆ ಹರಡಲ್ಲ ಇದರಲ್ಲಿ. ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೂ ತಿರ್ಗಾ ಇದು ಫಾರ್ಮ್ ನಾನು ಮಾಡ್ತೀನಿ ಅಂತವ್ರು ಯಾರನ್ನ ಇದ್ರೆ ನಮ್ಮ ಅರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಪಕ್ಕ ಹೆಲ್ಪ್ ಮಾಡ್ತಾರೆ. ಕೆಳಗಡೆ ನಂಬರ್ ಹಾಕಿರ್ತೀನಿ, ಇವ್ರು ಕಾಲ್ ಮಾಡಿದ್ರೆ ಹೆಲ್ಪ್ ಮಾಡ್ತೀರಣ್ಣ? ಖಂಡಿತ ಹೆಲ್ಪ್ ಮಾಡ್ತೀನಿ. ನಮ್ಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ.